ಮುಖ್ಯಮಂತ್ರಿಗಳ ತವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕಾರ್ಮಿಕರ ಬದುಕು ಮೂರಾಬಟ್ಟೆಯಾಗಿದ್ದು ಕಾನೂನು ಬಾಹಿರವಾಗಿ ಕಾರ್ಖಾನೆ ಮುಚ್ಚಲಾಗಿದೆ ಅಂತ ಕಾರ್ಖಾನೆ ಪುನರಾರಂಭಿಸುವಂತೆ ಒತ್ತಾಯಿಸಿ ಗ್ರಾಮೆಕ್ಸ್ ಪೇಪರ್ ಅಂಡ್ ಬೋರ್ಡ್ಸ್ ಲಿಮಿಟೆಡ್ನ ನೂರಾರು ಕಾರ್ಮಿಕರು ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿದ್ರು. ಪಟ್ಟಣದ ನಗರಸಭೆ ಮುಂಭಾಗ ಜಮಾಯಿಸಿದ್ದ ಕಾರ್ಖಾನೆ ನೌಕರರು ಕಾರ್ಖಾನೆ ಆಡಳಿತ ಮಂಡಳಿ ವಿರುದ್ಧ ವಿವಿಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ನಂಜನಗೂಡಿನ ತಾಂಡವಪುರ ಕೈಗಾರಿಕಾ ವಲಯದ ಬಂಚಳ್ಳಿ ಉಂಡಿ ಗ್ರಾಮದಲ್ಲಿ ಕಾರ್ಖಾನೆ ಇದ್ದು ಕಳೆದ 20 ವರ್ಷದಿಂದ ಉತ್ತಮವಾಗಿ ಲಾಭ ಗಳಿಸುತ್ತಾ ಬಂದಿದೆ. ಆದರೆ ಕಾರ್ಖಾನೆ ಹೊರಗುತ್ತಿಗೆ ನೌಕರರ ಸಂಖ್ಯೆ ಹೆಚ್ಚಿಸುವ ಉದ್ದೇಶದಿಂದ 120ಕ್ಕೂ ಅಧಿಕ ಕಾಯಂ ನೌಕರರನ್ನ ಸೇವೆಯಿಂದ ವಜಾಗೊಳಿಸಿ ಉದ್ದೇಶಪೂರ್ವಕವಾಗಿ ಕಾರ್ಖಾನೆಯನ್ನ ಮುಚ್ಚಲಾಗಿದೆ. ಇದು ಖಂಡನೀಯ ಅಂತ ಆರ್ಪಿ ರಸ್ತೆ ಮಾರ್ಗವಾಗಿ ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಮೂಲಕ ಸಾಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಎಐಯುಟಿಯುಸಿ ಜಂಟಿ ಕಾರ್ಯದರ್ಶಿ ಮುದ್ದು ಕೃಷ್ಣ ಹಾಗೂ ಕಾರ್ಖಾನೆ ಯೂನಿಯನ್ ಲೀಡರ್ಗಳು ಮಾತನಾಡಿ, ಕಾರ್ಖಾನೆ ಆಡಳಿತ ಮಂಡಳಿ ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿದೆ. 120ಕ್ಕೂ ಹೆಚ್ಚು ಕಾಯಂ ನೌಕರರನ್ನ ಸೇವೆಯಿಂದ ವಜಾಗೊಳಿಸಿ ಕಾರ್ಖಾನೆ ಮುಚ್ಚಿ ಕಾನೂನನ್ನ ಉಲ್ಲಂಘಿಸಿದೆ. ವೇತನ ಕಡಿತ ಮಾಡಿ ಹೊರಗುತ್ತಿಗೆ ನೌಕರರ ಸಂಖ್ಯೆ ಹೆಚ್ಚಿಸುವ ಉದ್ದೇಶದಿಂದ ಈ ರೀತಿ ಮಾಡಿರುವುದು ಖಂಡನೀಯ. ಹೀಗಾಗಿ ಇವತ್ತು ಕಾಲ್ನಡಿಗೆ ಮೂಲಕ ತಾಲೂಕು ಕಚೇರಿವರೆಗೂ ಸಾಗಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಹಾಗೂ ಕಾರ್ಮಿಕ ಸಚಿವರಿಗೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಈ ಕೂಡಲೇ ಕಾರ್ಖಾನೆ ಪುನರಾರಂಭಿಸಿ ನಮ್ಮನ್ನ ಸೇವೆಗೆ ನಿಯೋಜಿಸಿಕೊಳ್ಳದೆ ಹೋದರೆ ಕಾರ್ಖಾನೆ ಆಡಳಿತ ಮಂಡಳಿ ಹಾಗೂ ಮಾಲೀಕರ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ನನ್ನ ಹೆಸರು ಮುದ್ದುಕೃಷ್ಣ ಅಂತ, ಜಿಲ್ಲಾ ಜಂಟಿ ಕಾರ್ಯದರ್ಶಿ ಹಾಗೂ ಗ್ರಾಮೆಕ್ಸ್ ಕಾರ್ಖಾನೆ ಏನಿದೆ ಅಲ್ಲಿನ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಗ್ರಾಮೆಕ್ಸ್ ಪೇಪರ್ ಅಂಡ್ ಬೋರ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯನ್ನ 20 ವರ್ಷದಿಂದ ಕೂಡ ಲಾಭದಲ್ಲಿ ನಡೀತಾ ಇತ್ತು. ಸುಮಾರು ಕಾರ್ಖಾನೆ ಪ್ರಾರಂಭ ಆದಾಗ ಸುಮಾರು 4 ರಿಂದ 5 ಕೋಟಿ ಬಂಡವಾಳ ಹಾಕಿ ಶುರು ಮಾಡಿದ ಕಂಪನಿ ಇವತ್ತು ಒಂದು 200 ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುತ್ತೆ. ಅಷ್ಟು ಬೆಲೆ ಬಂದಿರೋದು ಕಾರ್ಮಿಕರ ಶ್ರಮದಿಂದ ಬಂದಿರೋದು. ಪ್ರತಿ ವರ್ಷ ಲಾಭ ತಗೊಂಡಿದ್ದಾರೆ. ಕಾರ್ಮಿಕರು ಕೂಡ ಪ್ರತಿ ವರ್ಷ 20% ಬೋನಸ್ ಕೂಡ ಕೊಟ್ಕೊಂಡ್ ಬಂದಿದ್ದಾರೆ. 20 ವರ್ಷದವರೆಗೂ ಲಾಭ ತಿಂದು ಈಗ ದಿಢೀರಂತ ಅವರಿಗೆ ಜ್ಞಾನೋದಯ ಆಗಿರೋದೇನಂದ್ರೆ ಈಗ ಕಾರ್ಮಿಕರ ಸಂಬಳ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. 20 ವರ್ಷ ಸರ್ವಿಸ್ ಮಾಡಿದಕ್ಕೆ 26,000 ಸಂಬಳ ಕೊಡ್ತಾ ಇದೀವಿ. ಇದೇ ಜಾಗಕ್ಕೆ UP ಬಿಹಾರಿಂದ ಕರ್ಕೊಂಡ್ ಬಂದ್ರೆ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈಗ ಕಾರ್ಖಾನೆನ ಏಕಾಏಕಿ ಮುಚ್ಚಿಬಿಟ್ಟು ನಾವು ಮತ್ತೆ ಫ್ರೆಶ್ ಆಗಿ ಕಂಪ್ನಿ ಓಪನ್ ಮಾಡ್ತೀವಿ, ನೀವೆಲ್ಲ ಪರ್ಮನೆಂಟ್ ಎಂಪ್ಲಾಯೀಸ್ ಕಾಂಟ್ರಾಕ್ಟ್ ಅಲ್ಲಿ ಬನ್ನಿ, ಮ್ಯಾನೇಜ್ಮೆಂಟ್ ಕೋಟಾ ಅಡಿನಲ್ಲಿ ಬನ್ನಿ ಅಂತ ಹೇಳಿ ಹೊಸ ವರಸೆಯನ್ನ ಮ್ಯಾನೇಜ್ಮೆಂಟ್ ಶುರು ಮಾಡಿದೆ. ಇದಕ್ಕೋಸ್ಕರ ಅವರು ಕಾರ್ಖಾನೆನ ಮುಚ್ಚಿದ್ದಾರೆ. ಮುಚ್ಚಬೇಕಾದ್ರೂ ಕೂಡ ನಮ್ಮ ರಾಜ್ಯದ ಕಾನೂನು ಪ್ರಕಾರ 100ಕ್ಕಿಂತ ಹೆಚ್ಚು ಜನ ಕಾರ್ಮಿಕರಿದ್ರೆ ಅದನ್ನ ಕಾರ್ಮಿಕ ಇಲಾಖೆಯಲ್ಲಿ ಮುಂಚಿತವಾಗಿ ಅರ್ಜಿ ಹಾಕಿ ಅಲ್ಲಿ ಕಾರ್ಮಿಕ ಇಲಾಖೆಯಿಂದ ಅನುಮತಿಯನ್ನ ಪಡೆದ ನಂತರ ಮುಚ್ಚಬೇಕಾಗಿತ್ತು. ಆದ್ರೆ ಆಡಳಿತ ವರ್ಗ ಯಾವ ಪರ್ಮಿಷನ್ ಇಲ್ಲ, ಏನು ಇಲ್ಲ, ಸರ್ಕಾರದ ಯಾವುದೇ ನಿಯಮಗಳಿಗೆ ಬೆಲೆ ಕೊಡದೆ ಈ ದೇಶದ ಕಾನೂನನ್ನ ಗೌರವಿಸದೆ ಅವರು ಏಕಪಕ್ಷೀಯವಾಗಿ ಯಾವುದೇ ಅನುಮತಿ ಇಲ್ಲದೆ ಕಾರ್ಖಾನೆಯನ್ನ ಮುಚ್ಚಾಕಿದ್ದಾರೆ. ಮುಚ್ಚಿಬಿಟ್ಟು ಇವಾಗ 4 ತಿಂಗಳಿಂದ ಕಾರ್ಮಿಕರಿಗೆ ಸಂಬಳ ಇಲ್ಲ, ಜೀವನ ಬದುಕೋದೇ ಕಷ್ಟ ಆಗಿದೆ ಕಾರ್ಮಿಕರಿಗೆ. ಇದ್ರ ಮಧ್ಯೆ ಹೇಳ್ತಾರೆ ನಾನು ಕಂಪ್ನಿ ಓಪನ್ ಮಾಡ್ತೀನಿ, ಎಲ್ಲ ಕಾಂಟ್ರಾಕ್ಟ್ ಅಲ್ಲಿ ಬನ್ನಿ ಅಂತ ಕರೀತಾರೆ, ಅಥವಾ ಮ್ಯಾನೇಜ್ಮೆಂಟ್ ಬನ್ನಿ ಅಂತಾರೆ. ಯಾವುದೇ ಯೂನಿಯನ್ ಮಾಡ್ಕೊಳಂಗಿಲ್ಲ ಅಥವಾ ಸಂಬಳ ಜಾಸ್ತಿ ಕೇಳಂಗಿಲ್ಲ, ನಾನು ಕೊಟ್ಟೆಷ್ಟು ತಗೋಬೇಕು ಅಂತಾರೆ. ಈಗ 26,000 ರೂಪಾಯಿ ಅದು 20 ವರ್ಷ ಸರ್ವಿಸ್ ಕೊಟ್ಟಿದ್ದು. ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹೊಸದಾಗಿ ಸಂಬಳಕ್ಕೆ ಬಂದ್ರೆ 20,500 ರೂಪಾಯಿ ಕೊಡ್ತೀನಿ ಮಾಡಿ ಅಂತಾರೆ. ಯಾಕಂದ್ರೆ ಇಷ್ಟು ವರ್ಷ ಮನೆ ನಡೆಸ್ಬೇಕು, ಇಷ್ಟು ವರ್ಷಕ್ಕೆ ದುಡ್ದಿದ್ದಾರೆ. ಈಗ 26,000 ಇರೋದನ್ನ 20,000 ಕೊಡ್ತೀನಿ, 5,000 ಕಡಿಮೆ ಸಂಬಳ ಕೊಡ್ತೀನಿ ಮಾಡಿ ಅಂತ ಹೇಳ್ತಾರೆ. ಅದು ಕೂಡ ಫ್ರೆಶ್ ಎಂಪ್ಲಾಯ್ಮೆಂಟ್ ಅಂತಾರೆ. ಈಗ 20 ವರ್ಷ ದುಡ್ದಿದ್ದು ಲೆಕ್ಕ ಇಲ್ವಂತೆ, ಹೊಸದಾಗಿ ಕೆಲ್ಸಕ್ಕೆ ಸೇರಿಸ್ಕೊಂಡಿವಿ ಅನ್ನೋ ತರ ಮಾಡಿ ಕಾಂಟ್ರಾಕ್ಟ್ ಅಲ್ಲೋ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಅಡಿನಲ್ಲೋ ಬಂದು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಇದು ಸಂಪೂರ್ಣವಾಗಿ ನಮ್ಮ ದೇಶದ ಕಾನೂನು ಪ್ರಕಾರ ಕಾನೂನು ಬಾಹಿರ. ಇದ್ರ ವಿರುದ್ಧ ಕಾರ್ಮಿಕ ಇಲಾಖೆಯಿಂದ ಇಷ್ಟೊತ್ತಿಗಾಗ್ಲೇನೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕಾಗಿತ್ತು. ಇವ್ರ ಮೇಲೆ ಕಾರ್ಮಿಕ ಇಲಾಖೆನವರು ಆಗ್ಲೇ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ರು. ಯಾಕಂದ್ರೆ 100ಕ್ಕಿಂತ ಕಡಿಮೆ ಜನ ಇದ್ದಾರೆ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ಟು ಮುಚ್ಚಿರೋ ಕಾರಣ ಇದು ಕಾನೂನಿನ ಸ್ಪಷ್ಟವಾದಂತ ಉಲ್ಲಂಘನೆ. ಹಾಗಾಗಿ ಕಾರ್ಮಿಕ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ರು. ಅದರ ವಿಚಾರಣೆ ಕೂಡ ನಡೀತು. ವಿಚಾರಣೆ ಈಗ ಮುಗಿದಿದೆ. ಅಲ್ಲಿ ನಾವು ಕೂಡ ಇಲ್ಲಿ 100ಕ್ಕಿಂತ ಹೆಚ್ಚು ಜನ ಇರೋದ್ರ ಬಗ್ಗೆ ಸರ್ಕಾರಿ ದಾಖಲೆಗಳೇನೇನಿತ್ತು ಮತ್ತೆ ಕಾರ್ಮಿಕರ ದಾಖಲೆಗಳೇನಿತ್ತು ಅವನ್ನೆಲ್ಲ ತಗೊಂಡೋಗಿ ರುಜುವಾತು ಮಾಡಿದ್ವಿ. ಅದಾದ್ಮೇಲೆ ಈಗ ಕಾರ್ಮಿಕ ಇಲಾಖೆಯಿಂದ ಮುಂದಿನ ಕ್ರಮ ಏನು ಅಂದ್ರೆ ಆಡಳಿತ ವರ್ಗದ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲಿಸಿ ಆಡಳಿತ ವರ್ಗದಲ್ಲಿರೋರನ್ನ ಅರೆಸ್ಟ್ ಮಾಡಿಸಬೇಕಾಗಿತ್ತು.
ಆದ್ರೆ ಇವತ್ತಿನವರೆಗೂ ಕೂಡ ಕಾರ್ಮಿಕ ಇಲಾಖೆ ಆ ಕೆಲಸ ಮಾಡ್ತಾ ಇಲ್ಲ. ನಾವು ಕೇಳಿದ್ರೆ ಇಲ್ಲ ಕಂಪ್ನಿಯವರು ಓಪನ್ ಮಾಡ್ತಾರ ನೋಡ್ತೀವಿ ತಡೀರಿ, ಸ್ವಲ್ಪ ಅವ್ರೇನಾದ್ರು ಓಪನ್ ಮಾಡ್ತಾರೆ ಅಂದ್ರೆ ಯಾಕೆ ದುಡಿಸ್ಬೇಕು, ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಅವ್ರು 4 ತಿಂಗಳಾಯ್ತು ಕಾರ್ಖಾನೆ ಓಪನ್ ಮಾಡೋದ್ರ ಬಗ್ಗೆ ಒಂದು ಮಾತಿಲ್ಲ. ನೀವು ಕೂತಿರ್ತೀರಾ ಅಂದ್ರೆ ಆಚೆ ಕಡೆ ಕೂತ್ಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಅನಿವಾರ್ಯ, ನಮಗೆ ಸಾರ್ವಜನಿಕವಾಗಿ ಬಂದು ಪ್ರತಿಭಟನೆ ಮಾಡೋದು ನಮ್ಗೆ ಇದು ಅನಿವಾರ್ಯ. ಹಾಗಾಗಿ ಇವತ್ತು ನಾವು ಇಲ್ಲಿ ಗೀತಾ ಮೆಡಿಕಲ್ ಸ್ಟೋರ್ ಸರ್ಕಲ್ ಇಂದ ತಹಶೀಲ್ದಾರ್ ಆಫೀಸ್ ವರೆಗೆ ಒಂದು ಮೆರವಣಿಗೆ ಹೋಗಿ ಅಲ್ಲಿ ತಹಶೀಲ್ದಾರ್ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಸಚಿವರಿಗೆ ನಾವು ಮನವಿಯನ್ನ ಕೊಡ್ತಾ ಇದೀವಿ. ಈ ಮನವಿ ಪತ್ರದಲ್ಲೂ ಕೂಡ ನಾವು ಏನವ್ರ ಮೇಲೆ ಕ್ರಮ ಆಗ್ಬೇಕಾಗಿತ್ತು ಅಂದ್ರೆ ಈಗ ಕ್ರಿಮಿನಲ್ ಕೇಸು ಆಡಳಿತ ವರ್ಗದ ಮೇಲೆ ದಾಖಲಿಸಬೇಕಾಗಿತ್ತು. ಇಲ್ಲ ಕೇಸ್ ಹಾಕಿ ನೀವು ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಕಾನೂನು ವೈಲೇಷನ್ ಆಗಿರೋ ಕಾರಣ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅಥವಾ ಕಾರ್ಖಾನೆನ ಓಪನ್ ಮಾಡಿಸಿ. ಅವೆರಡೂ ಆಗ್ಲಿಲ್ಲ ಅಂದ್ರೆ ನಾವೇ ಕಾರ್ಮಿಕರು ಒಂದು ಕೋಆಪರೇಟಿವ್ ಸೊಸೈಟಿಯನ್ನ ಮಾಡ್ಕೊಂಡು ಕಾರ್ಖಾನೆನ ನಾವೇ ನಡೆಸ್ಕೊಂಡು ಹೋಗ್ತೀವಿ. ಯಾಕಂದ್ರೆ 20 ವರ್ಷ ದುಡಿದಿದೀವಿ. ಕಾರ್ಖಾನೆ ಇದು ಇನ್ ಅಂಡ್ ಔಟ್ ಗೊತ್ತು, ಎಲ್ಲೂ ಬಟನ್ ಒತ್ತಿದ್ರೆ ಫ್ಯಾಕ್ಟ್ರಿ ಹೆಂಗ್ ಆನ್ ಆಗುತ್ತೆ, ಎಲ್ಲಿ ಒತ್ತಿದ್ರೆ ಆಫ್ ಆಗುತ್ತೆ ಅನ್ನೋದು ನಮಗ್ ಗೊತ್ತು. ಸೊ ಹಂಗಾಗಿ ಮ್ಯಾನೇಜ್ಮೆಂಟ್ ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕಾರ್ಖಾನೆ ನಾವೇ ನಡೆಸೋದಕ್ಕೂ ಕೂಡ ರೆಡಿ ಇದೀವಿ. ಈ 3 ಆಪ್ಷನ್ ಅಲ್ಲಿ ಸರ್ಕಾರ ಯಾವ್ದಾದ್ರು ಒಂದು ಆಪ್ಷನ್ ಅವರು ಚೂಸ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಇನ್ನು ಹೋರಾಟನ ಉಗ್ರವಾಗಿ ತಗೊಂಡು ಹೋಗ್ತೀವಿ. ಯೂನಿಯನ್ ನಮ್ಮ ಹೋರಾಟ ನಮ್ಮ ಮಾಲೀಕರ ವಿರುದ್ಧ ಹೋರಾಟ ಏಕಾಏಕಿ ನಿರ್ಧಾರ ಮಾಡಿ ಬೀದಿಗೆ ಹಾಕಿ ಧಿಕ್ಕಾರ ಕೂತವ್ರಗ ನಮ್ಗೆ ನ್ಯಾಯ ಸಿಗಂಡ್ರೆ ನಮ್ಮ ಹೋರಾಟ ನಿಲ್ಲಲ್ಲ. ಏನಿಲ್ಲ ಅಂತ ಈಚೆ ಹಾಕ್ಬಿಟ್ಟು ಮುಂದುವರೆ 4 ತಿಂಗಳಾಯ್ತು, ಒಂದು ಮಾತುಕತೆಗಳು ಬರ್ತಾ ಇಲ್ಲ. ಕುಂತ್ಕೊಂಡು ನಿಮ್ಗೆ ಲೀಗಲ್ ಆಗಿ ಏನು ಕೊಟ್ಬಿಟ್ಟಿದ್ದೀವಿ, ನಮ್ಗೆ ಲೀಗಲ್ ಆಗಿ ಏನೂ ಕೊಟ್ಟಿಲ್ಲ. 20 ವರ್ಷ ನಾವು ಸೇವೆ ಮಾಡಿದ್ವಿ, 8 ವರ್ಷ ಗೆದ್ದಿದ್ವಿ. ಇವತ್ತು ನಾವು ಎಲ್ಲೋ ಕೆಲಸ ಮಾಡೋದು. ಪ್ರತಿಭಟನೆಯಲ್ಲಿ ಎಐಯುಟಿಯುಸಿ ಸದಸ್ಯರಾದ ಆಕಾಶ್ ಕುಮಾರ್, ಕಾರ್ಖಾನೆ ಎಂಪ್ಲಾಯೀಸ್ ಯೂನಿಯನ್ ಪದಾಧಿಕಾರಿಗಳಾದ ಬಿ ಮಾದೇಸ್ವಾಮಿ, ಎನ್ ಬಸವರಾಜ್ ನಾಯಕ್, ಗಂಗಾಧರ್, ಎಚ್ಎಸ್ ನಾಗೇಂದ್ರ, ಶಿವಣ್ಣ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶಿವರಾಮು, ವಿಜಯಕುಮಾರ್, ಸುರೇಶ್, ಸಂತೋಷ್, ಅಭಿಲಾಷ್, ರವಿಕುಮಾರ್, ಲೋಕೇಶ್, ನಿಂಗರಾಜು, ಸಿದ್ದರಾಜು, ಗೋಪಾಲ ಸೇರಿದಂತೆ 100 ಸಂಖ್ಯೆಯ ನೌಕರರು ಭಾಗವಹಿಸಿದ್ದರು.